ಹಲೋ ಹಾಯ್ ವೆಲ್ಕಮ್ ಟು ಕವಿತ್ರಿ ದೇವಿ ಕನ್ನಡ ಲಾಗ್ಸ್. ಹೊಸಬ್ರು ಯಾರಾದರೂ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟದಲ್ಲಿ ಒಂದು ಲೈಕ್ ಕೊಡಿ. ಕಮೆಂಟ್ ಬಾಕ್ಸಲ್ಲಿ ವಿಡಿಯೋ ಹೇಗಿದೆ ಅಂತ ಕೂಡ ತಿಳಿಸಿ. ಇವತ್ತು ವಿಡಿಯೋ ಬಂದು ಏನಂತಂದರೆ, ಮೊಸರಿನ ಜೊತೆ ಉಪ್ಪು ಬೆರೆಸಿದ್ರೆ ತಿನ್ನೋದ್ರಿಂದ ಏನೆಲ್ಲ ಪ್ರಯೋಜನ ಆಗುತ್ತೆ, ಮತ್ತು ಸಕ್ಕರೆ ಬೆರೆಸಿ ತಿನ್ನೋದ್ರಿಂದ ಏನೆಲ್ಲ ಆರೋಗ್ಯಕ್ಕೆ ಒಳ್ಳೆಯದಾಗುತ್ತೆ, ಯಾವುದು ತಿಂದರೆ ಬೆಸ್ಟ್ ಅಂತ ನಿಮ್ಗನ್ಸುತ್ತೆ. ಬನ್ನಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಮೊಸರಿನ ಜೊತೆ ಉಪ್ಪು ಬೆರೆಸ್ಕೊಂಡು ತಿನ್ನುವುದು ಏನೆಲ್ಲ ಪ್ರಯೋಜನ ಆಗುತ್ತೋ, ಸಕ್ಕರೆ ಬೆರೆಸಿ ತಿನ್ನೋದು ಉತ್ತಮವೋ, ನಿಮಗೂ ಈ ಪ್ರಶ್ನೆ ಕಾಡ್ತಿದ್ರೆ ನಿಮ್ಮ ಗೊಂದಲಕ್ಕೆ ಉತ್ತರ ಇಲ್ಲಿದೆ ನೋಡಿ. ನಿಮಗೆ ಜೀರ್ಣಕ್ರಿಯೆ ದುರ್ಬಲವಾಗಿದ್ದರೆ ಅಥವಾ ಅದನ್ನು ಸುಧಾರಿಸಲು ಬಯಸಿದರೆ ನೀವು ಮೊಸರಿಗೆ ಉಪ್ಪು ಸೇರಿಸಬೇಕು. ಉಪ್ಪು ಸಹಿತ ಮೊಸರು ಜೀರ್ಣಕ್ರಿಯೆಯನ್ನು ಸುಧಾರಿಸಲು, ದೇಹದ ಉಷ್ಣತೆಯನ್ನು ಕಡಿಮೆ ಮಾಡಲು ಮತ್ತು ತೂಕ ಇಳಿಸಿಕೊಳ್ಳಲು ಪ್ರಯೋಜನಕಾರಿಯಾಗಿದೆ. ಬೇಸಿಗೆಯಲ್ಲಿ ಅನೇಕ ಮಂದಿಗೆ ಹಸಿವಾಗುವುದಿಲ್ಲ, ಆದುದರಿಂದ ಅವರು ಊಟವನ್ನು ಬಿಟ್ಟು ಬಿಡುತ್ತಾರೆ ಅಥವಾ ಕಡಿಮೆ ತಿನ್ನುತ್ತಾರೆ. ಆದರೆ ಇದರಿಂದ ದೇಹಕ್ಕೆ ಹೆಚ್ಚಿನ ಶಕ್ತಿ ಸಿಗುವುದಿಲ್ಲ. ಅಂಥ ಸಂದರ್ಭದಲ್ಲಿ ನೀವು ಮೊಸರನ್ನು ಸಕ್ಕರೆ ಅಥವಾ ಬೆಲ್ಲದೊಂದಿಗೆ ಸೇರಿಸಿ ತಿನ್ನಬೇಕು. ಇದು ನಿಮಗೆ ತ್ವರಿತ ಶಕ್ತಿಯನ್ನು ನೀಡುತ್ತದೆ. ಮೊಸರಿನಲ್ಲಿರುವ ಉತ್ತಮ ಬ್ಯಾಕ್ಟೀರಿಯಾಗಳು ಉಪ್ಪು ಹಾಕುವುದರಿಂದ ಸಾಯುತ್ತವೆ ಎಂದು ಕೆಲವರು ಭಾವಿಸುತ್ತಾರೆ. ಆದರೆ ಉಪ್ಪಿನೊಂದಿಗೆ ಮೊಸರನ್ನು ಕಡಿಮೆ ಪ್ರಮಾಣದಲ್ಲಿ ಸೇವಿಸಬೇಕು. ಅತಿಯಾದ ಸೇವನೆ ಆರೋಗ್ಯಕ್ಕೆ ಹಾನಿಕರ. ಹೀಗಾಗಿ ಸೀಮಿತ ಪ್ರಮಾಣದಲ್ಲಿ ಸೇವಿಸಿದರೂ ಸಹ ದೇಹಕ್ಕೆ ಉತ್ತಮ ಪ್ರಯೋಜನಗಳನ್ನು ಸಿಗುತ್ತವೆ. ಮೊಸರನ್ನು ಸಕ್ಕರೆಯೊಂದಿಗೆ ಬೆರೆಸುವುದು ಅತ್ಯುತ್ತಮವೆಂದು ಪರಿಗಣಿಸಲಾಗುತ್ತದೆ, ಏಕೆಂದರೆ ಸಕ್ಕರೆಯು ಮೊಸರಿನಲ್ಲಿರುವ ಉತ್ತಮ ಬ್ಯಾಕ್ಟೀರಿಯನ್ನು ಸುರಕ್ಷಿತವಾಗಿರಿಸುತ್ತದೆ. ಇದು ನಮ್ಮ ದೇಹಕ್ಕೆ ಪ್ರಯೋಜನಕಾರಿಯಾಗಿದೆ. ಆದುದರಿಂದ ಮೊಸರನ್ನು ಸಕ್ಕರೆಯೊಂದಿಗೆ ತಿನ್ನುವುದು ಜೀರ್ಣಾಂಗ ವ್ಯವಸ್ಥೆಗೆ ಒಳ್ಳೆಯದು. ಆದರೆ ಸಕ್ಕರೆ ಎಲ್ಲರಿಗೂ ಒಳ್ಳೆಯದಲ್ಲ. ಮಧುಮೇಹ ಇರುವವರು ಸಕ್ಕರೆ ಸೇವಿಸಿದರೆ ತುಂಬಾ ಅಪಾಯ ಇದೆ, ತಿನ್ನಬಾರದು. ಅದೇ ರೀತಿ ಅಧಿಕ ರಕ್ತ ಒತ್ತಡ ಇರುವವರು ಉಪ್ಪು ಸೇರಿಸಿ ಮೊಸರನ್ನು ತಿನ್ನಬಾರದು. ಕೊನೆಯದಾಗಿ ಮೊಸರನ್ನು ಹೇಗೆ ತಿನ್ನಬೇಕು, ಇದಕ್ಕೆ ಸಕ್ಕರೆ ಅಥವಾ ಉಪ್ಪು ಸೇರಿಸಬೇಕೇ ಎಂಬುದು ನಿಮ್ಮ ಅಭಿರುಚಿ ಮತ್ತು ದೈಹಿಕ ಸ್ಥಿತಿಯನ್ನು ಅವಲಂಬಿಸಿರುತ್ತದೆ. ಮೊಸರಿನಿಂದಾಗಿ ನಿಮಗೆ ಯಾವುದಾದರೂ ಸಮಸ್ಯೆಗಳು ಎದುರಾದರೆ ತಕ್ಷಣ ವೈದ್ಯರನ್ನು ಸಂಪರ್ಕಿಸುವುದು ಸಹ ಅಗತ್ಯ.